ಮಧ್ಯಪ್ರಾಚ್ಯ ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಸಾಕಷ್ಟು ಸಮಸ್ಯೆಗಳೇನು ಇರಲಿಲ್ಲ. ಯಾಕಂದರೆ ಗ್ಯಾಸ್ ಬುಕ್ ಮಾಡಿ ಒಂದು ವಾರದ ಒಳಗಡೆ ಡೆಲಿವರಿ ಕೂಡ ಕೊಡ್ತಾ ಇದ್ರು ಗ್ಯಾಸ್ ಏಜೆನ್ಸಿಯವರು. ಆದರೆ ಈಗ ಹಾಗಲ್ಲ. ಗೃಹ ಬಳಕೆಯ LPG ಗ್ಯಾಸ್ ಪೂರೈಕೆಯಲ್ಲಿ ಈಗ ಕಂಪ್ಲೀಟ್ ವ್ಯತ್ಯಯ ಆಗಿದೆ. ಸಿಲಿಂಡ್ರು ಬುಕ್ಕಿಂಗು ಮುಂಚಿನಂತೆ ಆಗ್ತಾ ಇಲ್ಲ, ತಕ್ಷಣಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಸಿಲಿಂಡ್ರ್ ಬುಕ್ ಮಾಡಿ 10 ದಿನ ಕಳೆದ್ರೂ ಕೂಡ ಈಗ ಸಿಲಿಂಡ್ರ್ ಪೂರೈಕೆ ಆಗ್ತಾ ಇಲ್ಲ. ಇದು ಸಹಜವಾಗಿ ಸಾರ್ವಜನಿಕರ ಅಳಲು. ಬೆಂಗಳೂರಿನ ಕೆಲ ಪ್ರದೇಶಗಳಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಆದರೆ ಗ್ಯಾಸ್ ಏಜೆನ್ಸಿಯವರು ಸಮಸ್ಯೆ ಇಲ್ಲ ಅಂತಾರೆ. ಇದು ಒಂದು ಕಡೆ ಕನ್ಫ್ಯೂಸ್ ಆಗ್ತಾ ಇದೆ, ಗ್ರಾಹಕರಿಗೆ ಒಂಥರ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಗ್ರಾಹಕರು ಭಯ ಪಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೇಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಕಡೆ ಈಗ ಗ್ಯಾಸ್ ಏಜೆನ್ಸಿ ಹತ್ರನೇ ಇವಾಗ ಖಾಲಿ ಸಿಲಿಂಡರ್ಗಳನ್ನ ನೀವು ಗಮನಿಸಿದ್ರಿ. ಇನ್ನೊಂದು ಕಡೆ ಗ್ಯಾಸ್ ಏಜೆನ್ಸಿಯವರು ಸಮಸ್ಯೆ ಇಲ್ಲ ಅಂದಮೇಲೆ ಕೊಡಬೇಕಲ್ವ ಅವರಿಗೆ. ಹಾಗಾದರೆ ನಿಮ್ಮ ಹತ್ರ ಗ್ಯಾಸ್ ಇದೆ, ಗ್ಯಾಸ್ ಇಟ್ಕೊಂಡು ಹಾಗಾದರೆ ನೀವೇನು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ, ದುಪ್ಪಟ್ಟು ಬೆಲೆಗೆ ಮಾರಾಟ ಮಾಡ್ತಾ ಇದ್ದೀರಾ? ಇದಕ್ಕೂ ಒಂದು ಸ್ಪಷ್ಟನೆ ಕೊಡಬೇಕಾಗ್ತದೆ ಗ್ಯಾಸ್ ಏಜೆನ್ಸಿ. ಈಗ ಬೆಂಗಳೂರಿನ ರಾಮಯ್ಯ ರಸ್ತೆಯ ಭಾರತ್ ಗ್ಯಾಸ್ ಏಜೆನ್ಸಿ ಮಾಲೀಕರ ಜೊತೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊಂಬರೋಣ. ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧದಿಂದ ಬೆಂಗಳೂರಿನಲ್ಲಿ LPG ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ಕೊರತೆ ಉಂಟಾಗಿರ್ತಕ್ಕಂಥದ್ದು. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಕಂಪ್ಲೀಟ್ ಬಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇರ್ತಕ್ಕಂಥದ್ದು. ಅದು ಸಿಗಬೇಕಾದ್ರೂ ಕೇವಲ ಬುಕ್ ಮಾಡಿದ ಮೇಲೆ ಕನಿಷ್ಠ ಒಂದು 5-6 ದಿನಗಳು 10 ದಿನಗಳಷ್ಟು ಕಾಲ ಕಾಯುವಂಥ ಪರಿಸ್ಥಿತಿ ಜನರಿಗೆ ಉಂಟಾಗಿದೆ. ನಾವಿವತ್ತು ಬೆಂಗಳೂರಿನ ಒಂದು ಭಾರತ್ ಗ್ಯಾಸ್ ಏಜೆನ್ಸಿ ಮುಂದ್ಗಡೆ ನಾವಿವತ್ತಿರ್ತಕ್ಕಂಥದ್ದು. ಭಾರತ್ ಗ್ಯಾಸ್ ಏಜೆನ್ಸಿಯಲ್ಲಿ ನೀವು ಒಳಗಡೆ ಆ ದೃಶ್ಯಗಳನ್ನು ನೋಡ್ಬೋದು. ಬಹಳಷ್ಟು ಜನ, ಸಾಕಷ್ಟು ಜನ ಗೃಹ ಬಳಕೆ ಆ ಸಿಲಿಂಡರ್ನ ಬುಕ್ ಮಾಡಿರ್ತಕ್ಕಂಥವ್ರು ಇಲ್ಲಿ ಬಂದು ಕಾಯ್ತಾ ಇರ್ತಕ್ಕಂಥದ್ದು. ಇವರೆಲ್ಲ ಸುಮಾರು 5 ದಿನ 6 ದಿನಗಳ ಹಿಂದೆ ಬುಕ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಭಾರತ್ ಗ್ಯಾಸ್ನ ಮಾಲೀಕರು ಕೂಡ ನಮ್ಮ ಇಲ್ಲಿ ನಾವು ದೃಶ್ಯಗಳಲ್ಲಿ ಕಾಣಬಹುದು. ಅವ್ರನ್ನ ಕೂಡ ಕೇಳಿ ತಿಳ್ಕೊಳ್ಳೋಣ, ಗ್ಯಾಸ್ನ ಪೂರೈಕೆಯಲ್ಲಿ ಯಾವೆಲ್ಲ ಕೊರತೆ ಉಂಟಾಗಿದೆ ಅಥವಾ ಪೂರೈಕೆಯಲ್ಲಿ ಯಾವುದು ವ್ಯತ್ಯಾಸ ಆಗಿದೆಯಾ ಅಥವಾ ಆಗಿಲ್ವಾ ಅಂತಕ್ಕಂಥದ್ದು ಅವರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಗ್ಯಾಸ್ ಪೂರೈಕೆಯಲ್ಲಿ ಕೊರತೆ ಉಂಟಾಗಿರ್ತಕ್ಕಂಥ ಸುದ್ದಿಗಳು ಎಲ್ಲ ಕಡೆ ಈಗ ಬರ್ತಾ ಇರ್ತಕ್ಕಂಥದ್ದು. ಆಮೇಲೆ ಗ್ರಾಹಕರು ಕೂಡ ಇಲ್ಲಿ ಅಂಗಡಿಯಲ್ಲಿ ಇಷ್ಟೊಂದು ಸಾಕಷ್ಟು ಜನ ಇವತ್ತು ಗ್ರಾಹಕರು ಕಾಯ್ತಾ ಇರ್ತಕ್ಕಂಥದ್ದು. ಈಗ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ಯಾವ ರೀತಿ ಇದೆ, ಅದ್ರ ಜೊತೆಗೆ ಅಡುಗೆ ಅನಿಲ ಅಂದ್ರೆ ಗೃಹ ಬಳಕೆಯ ಗ್ಯಾಸ್ ಎಷ್ಟು ಬುಕ್ ಮಾಡಿದ ಎಷ್ಟು ದಿನಗಳಲ್ಲಿ ಸಿಗ್ತಾ ಇದೆ ಅಂತ ತಾವು ಹೇಳ್ಬೋದು? ಬುಕ್ ಮಾಡಿ ಒಂದು 4-5 ಡೇಸ್ ಅಲ್ಲಿ ಬರ್ತಾ ಇದೆ. 4-5 ಡೇಸಿಗೆ ಬರುತ್ತೆ. ಕಮರ್ಷಿಯಲ್ ಬರ್ತಾ ಇಲ್ಲ. ಏನೋ ಇವತ್ತಿಂದ ಬರುತ್ತೆ ಅಂತ ಹೇಳೋರೆ, ನೋಡೋಣ. ಸರ್, ಗ್ರಾಹಕರು ಹೇಳ್ತಾ ಇದ್ರು ನಾವು ಬುಕ್ ಮಾಡಿ 10 ದಿನ ಆಯ್ತು, ಆದ್ರೂ ಕೂಡ ಗೃಹ ಬಳಕೆ ಗ್ಯಾಸ್ ಕೂಡ ನಮಗೆ ಸಿಗ್ತಾ ಇಲ್ಲ ಅಂತ ಆರೋಪ ಮಾಡ್ತಾರೆ. 4-5 ಡೇಸಿಗೆ ಸಿಗ್ತಾ ಇದೆ. ಬುಕ್ಕಿಂಗ್ 13-14 ಕೆಲವೊಂದು ಹೋಗಿದೆ, ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಇವತ್ತು ಬರುತ್ತಾ ಇಲ್ಲ. ಇನ್ನೊಬ್ರು ಗ್ರಾಹಕರನ್ನ ಕೂಡ ಮಾತಾಡಿಸ್ತಾ ಹೋಗೋಣ. ಆ ಗ್ರಾಹಕರು ಏನ್ ಹೇಳ್ತಾರೆ ಅಂತ ನೋಡೋಣ ಈ ವಿಚಾರವಾಗಿ. ಆದ್ರೆ ಗೃಹ ಬಳಕೆಯ ಗ್ಯಾಸ್ ಯಾವ ರೀತಿ ಇದೆ ಅಂತ. ಸರ್, ತಾವು ಬುಕ್ ಮಾಡಿ ಎಷ್ಟು ದಿವಸ ಆಯ್ತು? ನೀವು ಬುಕ್ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೆ ನಿಮಗೆ ಗ್ಯಾಸ್ ಸಿಗ್ತಾ ಇದೆ? ಈಗ ಸಿಲಿಂಡರ್ ಬುಕ್ ಮಾಡಿದ್ದೆ, ಸಾಟರ್ಡೆ ಬುಕ್ ಮಾಡಿದ್ದೆ. ಇವತ್ತು ಮಂಡೇ ಔಟ್ ಆಫ್ ಡೆಲಿವರಿ ಅಂತ ಕೊಟ್ಟಿದ್ದಾರೆ. ಸೊ ನಂದು ಸ್ವಲ್ಪ KYC ಅಪ್ಡೇಟ್ ಮಾಡೋದಿತ್ತು, ಅದಕ್ಕೆ ಬಂದಿದ್ದೀನಿ ನಾನು ಆಫೀಸ್ಗೆ ಅಷ್ಟೇ. ಭಾರತ್ ಗ್ಯಾಸ್ ಅಲ್ಲಿ ಯಾವುದೇನು ತೊಂದರೆ ಇಲ್ಲ, ಏನು ಡಿಲೇ ಏನು ಆಗ್ತಾ ಇಲ್ಲ. ಬುಕ್ ಮಾಡಿ 2 ಡೇಸ್ ಅಲ್ಲಿ ಡೆಲಿವರಿ ಕೊಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ.